ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಚಾಯ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟರ್ನ್ಯಾಷನಲ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಎಲ್ಲರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ BSc ಹುಡುಗರಿಗೆ ಅಥವಾ MSc ಹುಡುಗರಿಗೆ ಯೂಸ್ ಹಾಕುವಂಥದ್ದು ಅಥವಾ ಸಿಲೆಬಸ್ಸಲ್ಲಿರುವಂಥ ಚಾಪ್ಟರ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಈಗ ನಾನು ಆರ್ಟಿಕಲ್ ಕೆಮಿಸ್ಟ್ರಿ ಆ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು 7 ವಿಡಿಯೋ ಹಾಕಿದ್ದೀನಿ. ಇದು ನಂದು 8ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು ಆ ಸೀರೀಸಲ್ಲಿ. ಇವತ್ತಿನಲ್ಲಿ ವೆರಿ ಬೇಸಿಕ್ ಥಿಂಗ್ಸ್, ಹ್ಯಾಂಡ್ಲಿಂಗ್ ಆ್ಯಂಡ್ ಸ್ಟೋರಿಂಗ್ ಕೆಮಿಕಲ್ಸ್ ಇನ್ ದಿ ಲ್ಯಾಬ್. ಬಿಕಾಸ್ ನಾವು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಲಾಟ್ ಆಫ್ ಕೆಮಿಕಲ್ಸ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್. ಸೊ ಅದು ಯಾವ ಥರ ಕೆಮಿಕಲ್ಸ್ ಇದೆ, ಆ್ಯಸಿಡಾ ಬೇಸಾ, ಅದನ್ನು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ರೀತಿ ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕು, ಅದನ್ನು ಹೇಗೆ ಸ್ಟೋರ್ ಮಾಡಬೇಕು, ಅದನ್ನು ಹ್ಯಾಂಡಲ್ ಮಾಡ್ಬೇಕಾದ್ರೆ ಪ್ರಿಕಾಷನ್ಸ್ ಏನು ತೊಗೋಬೇಕು, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ವಿ. ಕೆಲವೊಂದು ಕರೋಸಿವ್ ಕೆಮಿಕಲ್ಸ್ ಇದೆ, ದೇರ್ ಇಸ್ ನೋ ಅದರ್ಗೂ ಅದನ್ನು ಯೂಸ್ ಮಾಡಲೇಬೇಕು. ಆದರೆ ಯೂಸ್ ಮಾಡ್ಬೇಕಾದ್ರೆ ಪ್ರಿಕಾಷನ್ಸ್ ಏನು ತೊಗೋಬೇಕು, ಸೊ ಅದ್ರ ಬಗ್ಗೆ ಇವತ್ತು ನಾನು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ಸೊ ವರ್ಕಿಂಗ್ ಇನ್ ದಿ ಲ್ಯಾಬ್ ವಿತ್ ದ ಕೆಮಿಕಲ್ಸ್, ಆಸಿಡ್ಸ್ ಇರ್ಬೋದು, ಬೇಸ್ ಇರ್ಬೋದು, ಡಿಹೈಡ್ರೇಟಿಂಗ್ ಏಜೆಂಟು, ಆಕ್ಸಿಡೈಸಿಂಗ್ ಏಜೆಂಟ್, ಲಾಟ್ ಆಫ್ ರಿಸ್ಕ್ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಕೆಮಿಕಲ್ಸ್ ಇನ್ ದಿ ಲ್ಯಾಬ್ ಆರ್ ಟಾಕ್ಸಿಕ್. Concentrated acids or bases are strongly corrosive, irritating the eyes, skin, respiratory tracts, carcinogen. ಸೊ ಈ ಕೆಮಿಕಲ್ಸ್ ಏನಿದೆ ಅದು ಏನು ಬೇಕಾದ್ರೂ ಆಗಿರ್ಬೋದು, ಟಾಕ್ಸಿಕ್ ಆಗಿರ್ಬೋದು, ಕರೋಸಿವ್ ಆಗಿರ್ಬೋದು, ಇರಿಟೇಟ್ ಮಾಡ್ಬೋದು, ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಕಾಸಿಂಗ್ ಅಂತ. ಸೊ ಯಾವ್ದು ಬೇಕಾದ್ರೂ ಇರ್ಬೋದು. ಕರೋಸಿವ್ ಕೆಮಿಕಲ್ಸ್ ಡಿಸ್ಟ್ರಾಯ್ ಡ್ಯಾಮೇಜ್ ಲಿವಿಂಗ್ ಟಿಶ್ಯೂಸ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್. ನಾವು ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಲಿಲ್ಲ, ಸರಿಯಾಗಿ ನೋಡ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಏನಾದರೂ ಬಂತು ಅಂತಂದರೆ ಇಟ್ ಮೇ ಡಿಸ್ಟ್ರಾಯ್ ಅವರ್ ಸಿಸ್ಟಮ್ಸ್, ಲಿವಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಆ್ಯಸಿಡ್ಸ್ ಇದೆ, ಸ್ಟ್ರಾಂಗ್ ಆ್ಯಸಿಡ್ಸ್ ಏನು ಮಾಡ್ಬೋದು ಅಂದರೆ ದೇ ಕೆನ್ ಕನ್ವರ್ಟ್ ಯುವರ್ ಫ್ಲೆಶ್. ಹಂಗಾಗಿ ಅದು ಫ್ಲೆಶ್ನೂ ಹಾಳು ಮಾಡಿಬಿಡ್ಬೋದು, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಸೊ ಯಾವ್ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೇಕು ಅದನ್ನು ಗೊತ್ತಿರಬೇಕಾಗತ್ತೆ. ಸೊ ನಾನು ಹೇಳ್ದಂಗೆ ಲಾಟ್ ಆಫ್ ಕೆಮಿಕಲ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಆ ಕೆಮಿಕಲ್ಸು ಎಲ್ಲ ಕೆಮಿಕಲ್ಸೂ ಐದರ್ ಟಾಕ್ಸಿಕ್ ಇರುತ್ತೆ, ಕರೋಸಿವ್ ಇರುತ್ತೆ, ದೇ ಆರ್ ನಾಟ್ ಗುಡ್ ಫಾರ್ ಹೆಲ್ತ್ ಟು ಯೂಸ್ ಇಟ್. ಬಟ್ ದೆರ್ ಇಸ್ ನೋ ಅದರ್ಗೂ ನಮ್ಮ ಸಿಲೆಬಸ್ಸಲ್ಲಿದೆ, ನಾವು ಯೂಸ್ ಮಾಡಬೇಕು. ಹಾಗಾಗಿ ಅದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಆ್ಯಸಿಡ್ಸ್ ಏನು ಯೂಸ್ ಮಾಡ್ತೀವಿ ಅನ್ನೋದು ಆ್ಯಸಿಡಿಕ್ ಕರೋಸಿವ್ಸ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇರ್ಬೋದು, HCl, ನೈಟ್ರಿಕ್ ಆ್ಯಸಿಡು, ಸಲ್ಫ್ಯೂರಿಕ್ ಆ್ಯಸಿಡು, ಕ್ರೋಮಿಕ್ ಆ್ಯಸಿಡು, ಇದಕ್ಕೆಲ್ಲ ನಾವು ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಕರಿತೀವಿ. ದೇ ಆರ್ ಹೈಲಿ ಕರೋಸಿವ್ ಇನ್ ನೇಚರ್. ಆಯ್ತರ ಆರ್ಗ್ಯಾನಿಕ್ ಆ್ಯಸಿಡ್ನ ತೊಗೊಂಡ್ರೆ ಆಸ್ಟ್ರಿಕ್ ಆ್ಯಸಿಡು, ಇಲ್ಲ ಅಂದರೆ ಪ್ರೊಪನೋಯಿಕ್ ಆ್ಯಸಿಡು, ಇವೆಲ್ಲವೂ ನಿಮಗೆ ಎಕ್ಸಾಂಪಲ್ ಆಗುತ್ತೆ ಆರ್ಗ್ಯಾನಿಕ್ ಆ್ಯಸಿಡ್ಸ್. ಬೇಸಿಕ್ ಆ್ಯಂಡ್ ಆಲ್ಕಲೈನ್ ಕರೋಸಿವ್ಸ್ ಇರ್ಬೋದು, NaOH ಇರ್ಬೋದು, KOH ಇರ್ಬೋದು. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಪ್ರಿಕಾಷನ್ ತೊಗೋಬೇಕಾಗತ್ತೆ. ಸ್ಲಿಪರಿ ಇರುತ್ತೆ, ಆಮೇಲೆ ಲಾಟ್ ಆಫ್ ಎನರ್ಜಿ ವಿಲ್ ಬಿ ಲಿಬ್ರೇಟೆಡ್. ಸೊ ಅದನ್ನು ಯಾವ ಥರ ಕಂಟೈನರಲ್ಲಿ ಆ ಸೊಲ್ಯೂಷನ್ಸ್ನ ನಾನು ಮಾಡಬೇಕು, ಗ್ಲಾಸ್ ಕಂಟೈನರ್ ಮಾಡಬೇಕಾ, ಪ್ಲಾಸ್ಟಿಕ್ ಕಂಟೈನರ್ NaOH ಏನಾದರೂ ನೀವು ಪ್ರಿಪೇರ್ ಮಾಡಿದ್ರೆ ಅಂತಂದರೆ ಅದು ಇಟ್ ಮೇ ಲೀಡ್ಸ್ ಟು ಸ್ಕ್ವೀಸಿಂಗ್ ಆಫ್ ದಟ್ ಪ್ಲಾಸ್ಟಿಕ್. ಸೊ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಆ ಥರ ಕರೋಸಿವ್ ಡಿಹೈಡ್ರೇಟಿಂಗ್ ಏಜೆಂಟ್ PCl5 ಇರ್ಬೋದು, ಕ್ಯಾಲ್ಶಿಯಂ ಆಕ್ಸೈಡ್ ಇರ್ಬೋದು, ಇದನ್ನೆಲ್ಲ ನಾವು ಕರೋಸಿವ್ ಡಿಹೈಡ್ರೇಟಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಕರೋಸಿವ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತಂದರೆ ಹ್ಯಾಲೋಜನ್ಸ್ ಗ್ಯಾಸಸ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಅಯೋಡಿನ್ ಇರ್ಬೋದು, ಈ ಗ್ಯಾಸ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಹೈಡ್ರೋಜನ್ ಪರಾಕ್ಸೈಡ್ನ ಯೂಸ್ ಮಾಡ್ತೀವಿ. ಆ ಥರ ಕ್ಲೋರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಸೊ ಇದೆಲ್ಲನೂ ನಿಮಗೆ ಪ್ರಾಬ್ಲಮ್ನ ಮಾಡ್ಬೋದು. ಅದೇ ಥರ ಆರ್ಗ್ಯಾನಿಕ್ ಕರೋಸಿವ್ ತೊಗೊಂಡ್ರೆ ನಿಮಗೆ ಪ್ರೊಪಲಮೈನ್ ತೊಗೋಬೋದು. ಇದೆಲ್ಲನೂ ನಿಮಗೆ ನಾವು ಡೇ ಟು ಡೇ ಲೈಫ್ಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಆಲ್ ಆಫ್ ದೆಮ್ ಆರ್ ಹೈಲಿ. ಸೊ ಅದ್ರದ್ದು ನೇಚರು ನನಗೆ ಗೊತ್ತಿರಬೇಕಾಗತ್ತೆ, ಇಲ್ಲ ಅಂತಂದರೆ ನನಗೆ ಕಷ್ಟ. ಲೈಕ್ ದಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಕೆಮಿಕಲ್ ಇರಿಟೆಂಟ್ಸ್. ಕೆಲವೊಂದು ಕೆಮಿಕಲ್ಸು ನಮಗೆ ತುಂಬ ಇರಿಟೇಷನ್ ಮಾಡುತ್ತೆ, ಕಣ್ಣಲ್ಲಿ ನೀರು ತರಿಸ್ಬೋದು, ಅಥವಾ ನಮಗೆ ಉಸಿರಾಡೋದಕ್ಕೆ ತೊಂದರೆ ಮಾಡ್ಬೋದು. ಅಂಥ ಕೆಮಿಕಲ್ಸ್ಗೆ ನಾವು ಕೆಮಿಕಲ್ ಇರಿಟೆಂಟ್ಸ್ ಅಂತ ಕರಿತೀವಿ. ಕಾಸ್ ಇರಿವರ್ಸಿಬಲ್ ಇನ್ಫ್ಲಮೇಷನ್ ಆರ್ ಇರಿಟೇಷನ್ ಟು ದಿ ಬಾಡಿ ಸರ್ಫೇಸ್ ಇನ್ಕ್ಲೂಡಿಂಗ್ ಐಸ್, ರೆಸ್ಪಿರೇಟರಿ ಟ್ರ್ಯಾಕ್, ಸ್ಕಿನ್ ಆರ್ ಮುಸ್ಕಸ್ ಮೆಂಬ್ರೈನ್ ಅಪಾನ್ ಕಾಂಟ್ಯಾಕ್ಟ್. ಅದು ಕಾಂಟ್ಯಾಕ್ಟ್ ಬಂದಾಗ ನಮಗೆ ತೊಂದರೆ ಮಾಡ್ಬೋದು. ಯಾವ್ಯಾವ ತೊಂದರೆ? ಅಮೋನಿಯಾ ಇರ್ಬೋದು, ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಫಾರ್ಮಾಲ್ಡಿಹೈಡ್ ಇರ್ಬೋದು, ಅಸಿಟೈಲ್ ಬೆನ್ಸೈಲ್ ಕ್ಲೋರೈಡ್ಗಳು ಇರ್ಬೋದು, ಹ್ಯಾಲೋಜನ್ಸ್ ಇರ್ಬೋದು. ಇಂಥದಕ್ಕೆಲ್ಲ ನಾವು ಕೆಮಿಕಲ್ ಇರಿಟೆಂಟ್ಸ್ ಅಂತ ಕರಿತೀವಿ. ಅದೇ ಥರ ಕಾರ್ಸಿನೋಜೆನಿಕ್ ಕೆಮಿಕಲ್ ದಟ್ ಕಾಸ್ ಕ್ಯಾನ್ಸರ್, ಬೆನ್ಸಿನ್ ಇರ್ಬೋದು. ಬೆನ್ಸಿನ್ ಆಲ್ರೆಡಿ ಅದನ್ನು ಬ್ಯಾನ್ ಮಾಡಿ ಬೇರೆ ಕಂಟ್ರಿಗಳಲ್ಲಿ ತುಂಬ ವರ್ಷಗಳಾಯಿತು, ಆದರೂ ಇಂಡಿಯಾದಲ್ಲಿ ನಾವು ಸ್ಟಿಲ್ ವಿ ಆರ್ ಯೂಸಿಂಗ್ ಇಟ್. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಅಥವಾ ಕ್ರೋಮಿಯಂ 6+
ಗಾರ್ಸ್ ಇರ್ಬೋದು, ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಕೆಮಿಕಲ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದಿ ಲ್ಯಾಬ್ ವಿಚ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಕರೋಸಿವ್ಸ್. ಆಸಿಡ್ಸ್ ಇರ್ಬೋದು, ಬೇಸಸ್ ಇರ್ಬೋದು, ಇಲ್ಲ ಅಂತಂದರೆ ಡಿಹೈಡ್ರೇಟಿಂಗ್ ಏಜೆಂಟ್ ಇರ್ಬೋದು, ಆಕ್ಸಿಡೈಸಿಂಗ್ ಏಜೆಂಟ್ ಇರ್ಬೋದು, ಕೆಮಿಕಲ್ ಇರಿಟೆಂಟ್ಸ್ ಇರ್ಬೋದು, ಕಾರ್ಸಿನೋಜೆನಿಕ್ ಇರ್ಬೋದು. ಈ ರೀತಿಯಾಗಿ ಕೆಮಿಕಲ್ಸ್ ಅಂದರೆ ಬೇರೆ ರೀತಿಯಾಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಕೆಮಿಕಲ್ಸ್ ಆರ್ ಹೈಲಿ ಟಾಕ್ಸಿಕ್ ಇನ್ ನೇಚರ್. ಟಾಕ್ಸಿಕ್ ಅಂದರೆ ಏನು ಅಂದರೆ ದ ಎಬಿಲಿಟಿ ಟು ಡ್ಯಾಮೇಜ್ ಅನ್ ಆರ್ಗನ್ ಸಿಸ್ಟಮ್ಸ್, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಡಿಸ್ಟರ್ಬ್ ದಿ ಬಯೋಕೆಮಿಕಲ್ ಪ್ರೋಸೆಸ್, ಬ್ಲಡ್ ಫಾರ್ಮಿಂಗ್ ಪ್ರೋಸೆಸ್, ಆರ್ ಡಿಸ್ಟರ್ಬ್ ದಿ ಸೆಲ್ ಫಂಕ್ಷನಿಂಗ್ ಅಟ್ ದಿ ಸೇಮ್ ಸೈಟ್ ರಿಮೋಟ್ ಫ್ರಮ್ ದಿ ಸೈಟ್ ಆಫ್ ದಿ ಕಾಂಟ್ಯಾಕ್ಟ್. ಸೊ ಅದೇ ಸೈಟಲ್ಲಿ ಇರ್ಬೋದು, ಅವೇ ಫ್ರಮ್ ದಿ ಕಾಂಟ್ಯಾಕ್ಟ್ ಇರ್ಬೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಟಾಕ್ಸಿಕ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ಟಾಕ್ಸಿಸಿಟಿ ಅಂತ ಕರಿತೀವಿ. ಎಬಿಲಿಟಿ ಟು ಡ್ಯಾಮೇಜ್ ಅನ್ ಆರ್ಗನ್ ಸಿಸ್ಟಮ್. ಸೊ ನಮ್ದು ಕೆಲವೊಂದು ಸಲ ಏನಾಗುತ್ತೆ, ನಾವು ಕರೆಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡಲಿಲ್ಲ ಅಂತಂದರೆ ಅವು ನಮ್ಮದು ಆರ್ಗನ್ ಸಿಸ್ಟಮ್ಸ್ನ ಡ್ಯಾಮೇಜ್ ಮಾಡ್ಬೋದು. ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು. ನೀವು ಅನ್ಕೋಬೋದು ನಾವು ಯೂಸ್ ಮಾಡ್ತಾ ಇರೋದು ತುಂಬ ಕಡಿಮೆ ಅಂತ. ಸೊ ನೀವು ಅದನ್ನು ಕಡಿಮೆ ದಿನ ತುಂಬ ದಿವಸ ಯೂಸ್ ಮಾಡ್ತಾ ಇದ್ದರೆ ಸೊ ಇಟ್ ಮೇ ಲೀಡ್ಸ್ ಟು ಟಾಕ್ಸಿಸಿಟಿ. ಆ ಟಾಕ್ಸಿಸಿಟಿನಲ್ಲಿ ಎರಡು ಥರ ಹೇಳ್ತೀವಿ. ಅಕ್ಯೂಟ್ ಟಾಕ್ಸಿಸಿಟಿ ಅಂತ ಕರಿತೀವಿ, ಇನ್ನೊಂದು ಕ್ರಾನಿಕ್ ಟಾಕ್ಸಿಸಿಟಿ ಅಂತ ಕರಿತೀವಿ. ಈ ಅಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಎಬಿಲಿಟಿ ಟು ಇನ್ಫ್ಲೆಕ್ಟ್ ಬಾಡಿ ಡ್ಯಾಮೇಜ್ ಎ ಸಿಂಗಲ್ ಎಕ್ಸ್ಪೋಜರ್. ಒಂದು ಸಲ ಅದು ಎಕ್ಸ್ಪೋಜರ್ ಆಯಿತು ಅಂದ್ರೂ ಅದು ನಮಗೆ ಮಾಡುತ್ತಲ್ಲ, ಅದಕ್ಕೆ ಅಕ್ಯೂಟ್ ಅಂತ ಹೇಳ್ತೀವಿ. ಕ್ರಾನಿಕ್ ಅಂತಂದರೆ ದಿನ ಸ್ವಲ್ಪ ಮಾಡ್ತಾ ಇರ್ತೀವಿ, ಲೋ ಕಾನ್ಸಂಟ್ರೇಷನ್ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ, ಅದರಿಂದ ನಮಗೆ ಡ್ಯಾಮೇಜ್ ಏನಾದರೂ ಆಯಿತು ಅಂದರೆ ರಿಪೀಟೆಡಾಗಿ ಅದನ್ನು ಯೂಸ್ ಮಾಡ್ತಿರ್ತೀವಿ. ಪ್ರೊಲಾಂಗ್ ಎಕ್ಸ್ಪೋಜರ್ ಇರುತ್ತೆ ಬಟ್ ಇನ್ ಎ ಸ್ಮಾಲ್ ಕಾನ್ಸಂಟ್ರೇಷನ್, ಅಂಥದಕ್ಕೆ ನಾವು ಕ್ರಾನಿಕ್ ಟಾಕ್ಸಿಸಿಟಿ ಅಂತ ಕರಿತೀವಿ. ಅಕ್ಯೂಟ್ ಟಾಕ್ಸಿಸಿಟಿ ಅಂತಂದರೆ ಹೈಡ್ರೋಜನ್ ಸೈನೈಡ್ ಇರ್ಬೋದು, ಹೈಡ್ರೋಜನ್ ಸಲ್ಫೈಡ್ ಇರ್ಬೋದು, ನೈಟ್ರೋಜನ್ ಆಕ್ಸೈಡ್ ಇರ್ಬೋದು, ಆರ್ಸನಿಕ್ ಇರ್ಬೋದು. ಇದೆಲ್ಲ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗುತ್ತೆ. ಬಟ್ ಜನರಲಿ ನಮ್ಮ ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಆ ಕೆಮಿಕಲ್ಸ್ನ ನಾವು ಅವಾಯ್ಡ್ ಮಾಡ್ತೀವಿ. ಬಟ್ ಯೂಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಪ್ರಿಕಾಷನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಆ ಥರ ಕ್ರಾನಿಕ್ ಟಾಕ್ಸಿಸಿಟಿ ಅಂತಂದರೆ ಲೆಡ್ ಇರ್ಬೋದು, ಮರ್ಕ್ಯುರಿ ಇರ್ಬೋದು, ಫಾರ್ಮಾಲ್ಡಿಹೈಡ್ ಇರ್ಬೋದು. ಇದೆಲ್ಲ ಏನಾಗುತ್ತೆ, ಸ್ಮಾಲ್ ಡೋಸಸಲ್ಲಿ ನಾವು ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದರೆ ಇಟ್ ಮೇ ಲೀಡ್ಸ್ ಟು ಟಾಕ್ಸಿಸಿಟಿ ಇನ್ ಅವರ್ ಬಾಡಿ. ಸೊ ಅಂಥದಕ್ಕೆ ನಾವು ಕ್ರಾನಿಕ್ ಟಾಕ್ಸಿಸಿಟಿ ಅಂತ ಕರಿತೀವಿ. ಓಕೆ, ಇದನ್ನೆಲ್ಲ ಹೇಗೆ ಸ್ಟೋರ್ ಮಾಡೋದು? ಕರೋಸಿವ್ ಇದೆ, ಟಾಕ್ಸಿಕ್ ಇದೆ, ಇರಿಟೇಟಿಂಗ್ ಕೆಮಿಕಲ್ಸ್ ಇದೆ, ಕಾರ್ಸಿನೋಜೆನಿಕ್ಸ್ ಇದೆ. ಇದನ್ನೆಲ್ಲ ಹೇಗೆ ಸ್ಟೋರ್ ಮಾಡಬೇಕು? ಅದಕ್ಕೆ ಸಪ್ರೇಟಾಗಿ ನಮಗೆ ಸ್ಟೋರ್ ರೂಮ್ ಅಂತ ಇರುತ್ತೆ. ಸೊ ಸ್ಟೋರ್ ರೂಮಲ್ಲಿ ನಾವು ಅದನ್ನು ಕರೆಕ್ಟಾಗಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಜೋಡಿಸಿರ್ತೀವಿ. ಆದರೆ ಕೆಲವೊಂದು ಕೆಮಿಕಲ್ಸ್ಗಳನ್ನ ನಾಟ್ ಬೇಸ್ಡ್ ಆನ್ ದೇರ್ ಆಲ್ಫಾಬೆಟಿಕಲ್ ಆರ್ಡರ್, ಬೇಸ್ಡ್ ಆನ್ ದೇರ್ ನೇಚರ್ ಅದನ್ನು ನಾವು ಸ್ಟೋರ್ ಮಾಡಬೇಕಾಗತ್ತೆ. ಯೂಸ್ವಲಿ ಕರೋಸಿವ್ನ ಹೇಗೆ ಸ್ಟೋರ್ ಮಾಡಬೇಕು ಅಥವಾ ಎಲ್ಲ ಕೆಮಿಕಲ್ಸ್ನ ಹೇಗೆ ಸ್ಟೋರ್ ಮಾಡಬೇಕು? ಡ್ರೈ ಇರಬೇಕು, ಕೂಲ್ ಏರಿಯಾಸ್, ಔಟ್ ಆಫ್ ದಿ ಡೈರೆಕ್ಟ್ ಸನ್ಲೈಟ್, ಆ ರೀತಿಯಾಗಿರುವಂಥದ್ದು ನಾವು ಸ್ಟೋರ್ ರೂಮ್ಗಳನ್ನ ಅಥವಾ ಅಂಥ ಜಾಗದಲ್ಲಿ ನಾವು ಈ ಕೆಮಿಕಲ್ಸ್ ಎಲ್ಲ ಸ್ಟೋರ್ ಮಾಡಬೇಕಾಗತ್ತೆ. ಅದಕ್ಕೆ ವೆಲ್ ವೆಂಟಿಲೇಟೆಡ್, ಡ್ರೈ ಇರಬೇಕು, ಕೂಲ್ ಏರಿಯಾ ಇರಬೇಕು, ಔಟ್ ಆಫ್ ದಿ ಸನ್ ರೇಸ್ ಅದ್ರ ಮೇಲೆ ಬೀಳ್ತಾ ಇರಬಾರ್ದು, ಬಟ್ ಅದಕ್ಕೆ ವೆಲ್ ವೆಂಟಿಲೇಟೆಡ್ ಇರಬೇಕು. ಸೊ ನಾವು ಯೂಶಲಿ ಕೆಮಿಕಲ್ಸ್ ಲ್ಯಾಬ್ಗಳನ್ನ ಕ್ಲೋಸ್ ಮಾಡಿಟ್ಟಿರ್ತೀವಿ. ನೀವು ಎಂಟರ್ ಆಗೋಕ್ಕಿಂತ ಮುಂಚೆ ನೀವು ಬಾಗಿಲು ತೆಗೆದು ಅಲ್ಲಿರುವಂಥ ಫ್ಯೂಮ್ಸ್ ಎಲ್ಲ ಹೊರಗಡೆ ಹೋಗೋಕ್ಕೆ ಬಿಟ್ಟು ಆಫ್ಟರ್ ಫ್ಯೂ ಸೆಕೆಂಡ್ಸ್ ಯು ಶುಡ್ ಎಂಟರ್ ದಿ ಸ್ಟೋರ್ ರೂಮ್. ನಾವು ಆದರೆ ಏನು ಮಾಡ್ತೀವಿ ಅಂತಂದರೆ, ಏನೋ ಕೆಮಿಕಲ್ಸ್ ಬೇಕಾಗಿರುತ್ತೆ, ಈಗ ಹುಡುಗರು ಬಂದು ನಿಂತಿರ್ತಾರೆ ಲ್ಯಾಬಲ್ಲಿ, ಸೊ ನಮಗೆ ಬೇಕೇ ಬೇಕಾಗುತ್ತೆ, ಅಥವಾ ಸೊಲ್ಯೂಷನ್ ನಾಳೆ ಬೆಳಗ್ಗೆಗೆ ಬೇಕು, ಸೊ ಇವತ್ತು ನಾವು ತೊಗೊಳ್ತಾ ಇದ್ದೀವಿ ಅಂದಾಗ ವಿ ಡಸಂಟ್ ಹ್ಯಾವ್ ದಟ್ ಪೇಷನ್ಸ್. ಇಮಿಡಿಯೇಟ್ಲಿ ಬಾಗಿಲು ತೆಗಿತೀವಿ, ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬಿಡ್ತೀವಿ. ಆ ರೀತಿ ಮಾಡಬಾರ್ದು. ಓಪನ್ ಮಾಡಿದ್ಮೇಲೆ ಏನಾಗುತ್ತೆ, ಅಲ್ಲಿರೋವಂಥ ಏರು ವೆಂಟಿಲೇಷನ್ ಬೇಕು, ಓಪನ್ ಮಾಡಬೇಕು. ಕಿಟಕಿಗಳು ಏನಾದರೂ ಇದ್ದರೆ ಓಪನ್ ಮಾಡಿ ಇರೋವಂಥ ಹಳೆ ಗಾಳಿ ಏನು ಫ್ಯೂಮ್ಸ್ ಇದೆಯಲ್ಲ, ಆ ಫ್ಯೂಮ್ಸ್ ಎಲ್ಲ ಹೊರಗಡೆ ಹೋಗಿ ಫ್ರೆಶ್ ಏರ್ ಬರಬೇಕು. ಆವಾಗ ನಾವು ಒಳಗಡೆ ಎಂಟರ್ ಆಗಬೇಕು. ಸೊ ವೆಲ್ ವೆಂಟಿಲೇಟೆಡ್ ಏರಿಯಾ ಇರಬೇಕು. ಆದರೆ ವೆಲ್ ವೆಂಟಿಲೇಟೆಡ್ ಏರಿಯಾ ಅಂದ್ಬಿಟ್ಟು ಫ್ಯೂಮಿಂಗ್ ವುಡಲ್ಲಿ ಎಲ್ಲ ಕೆಮಿಕಲ್ಸ್ನ ಜೋಡಿಸೋಂಗಿಲ್ಲ. ಫ್ಯೂಮಿಂಗ್ ಇಟ್ ಇಸ್ ಮೆಂಟ್ ಫಾರ್ ಸಮ್ ಅದರ್ ಪರ್ಪಸ್. ಆ ಫ್ಯೂಮಿಂಗ್ ವುಡ್ ಹೇಗಿರಬೇಕು, ಅದರದ್ದು ಕಂಡೀಷನ್ಸ್ ಏನು, ಅದನ್ನು ನಾನು ನೆಕ್ಸ್ಟ್ ಇನ್ಯಾವಾಗ ಆದರೆ ವೀಡಿಯೋಸ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ವಾಟ್ ಈಸ್ ಫ್ಯೂಮಿಂಗ್ ವುಡ್, ಅದನ್ನು ಯಾವ್ಯಾವ ಕಂಡೀಷನ್ಸ್ ಇರಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ಸಕ್ ಮಾಡುತ್ತೆ, ಅದನ್ನೆಲ್ಲ ನಾನು ನಿಮಗೆ ಇನ್ನೊಂದು ಸಲ ಹೇಳ್ತೀನಿ. ಫ್ಯೂಮಿಂಗ್ ವುಡಲ್ಲಿ ಓನ್ಲಿ ಯು ಆರ್ ಗೋಯಿಂಗ್ ಟು ಡೂ ದಿ ರಿಯಾಕ್ಷನ್ಸ್ ಬಟ್ ನಾಟ್ ಯು ಆರ್ ಗೋಯಿಂಗ್ ಟು ಸ್ಟೋರ್ ದಿ ಕೆಮಿಕಲ್ಸ್. ಗ್ಲಾಸ್ ಕೆಮಿಕಲ್ಸ್ ಕಂಟೈನರ್ಸ್ ಸೊ ದಟ್ ದೇ ಆರ್ ಅನ್ಲೈಕ್ಲಿ ಟು ಬ್ರೋಕನ್. ಅದೇ ಥರ ಗ್ಲಾಸ್ ಐಟಮ್ಸ್ ಇರುತ್ತೆ. ಸ್ಟೋರು ಅಂತ ತಕ್ಷಣ ಬರೀ ಕೆಮಿಕಲ್ಸ್ ಇರೋದಿಲ್ಲ, ಅದರಲ್ಲಿ ಗ್ಲಾಸ್ ಆಪ್ರೇಟರ್ಸ್ ಇರುತ್ತೆ. ಆ ಗ್ಲಾಸ್ ಆಪ್ರೇಟರ್ಸು, ಗ್ಲಾಸ್ ಕಂಟೈನರ್ಸ್ ನಾವು ಹೇಗೆ ಇಡಬೇಕು? ಯಾಕಂದರೆ ನಮಗೆ ಬರುವಂಥ ಕೆಮಿಕಲ್ಸು ಗ್ಲಾಸ್ ಕಂಟೈನರಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನು ಹೇಗೆ ಸ್ಟೋರ್ ಮಾಡಬೇಕು ಅದು ನನಗೆ ಗೊತ್ತಿರಬೇಕಾಗತ್ತೆ. ಸೊ ಯಾವಾಗ ಗ್ಲಾಸ್ ಕಂಟೈನರ್ಸ್ನ ಡೈರೆಕ್ಟಾಗಿ ಫ್ಲೋರ್ ಮೇಲೆ ಇಡಬಾರ್ದು, ಏನಾದರೂ ಒಂದಿಟ್ಟು ಅದ್ರ ಮೇಲೆ ಇಡಬೇಕು. ಯಾಕಂದರೆ ಇಟ್ ಮೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಫ್ಲೋರ್, ಅವಾಗ ಅಲ್ಲೇ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಬಟನೋ, ಒಂದು ಹಳೇದು
ಶೀಟು ಏನಾದರೂ ಹಾಕಿ ನೀವು ಅದ್ರ ಮೇಲೆ ಇಡಬೇಕಾಗತ್ತೆ. ಸ್ಟೋರ್ ಆಲ್ ದಿ ಅಜಾರ್ಡಸ್ ಲಿಕ್ವಿಡ್ ಕೆಮಿಕಲ್ಸ್ ಬಿಲೋ ದಿ ಐ ಲೆವೆಲ್ ಆಫ್ ದಿ ಶಾರ್ಟೆಸ್ಟ್ ಪರ್ಸನ್ ವರ್ಕಿಂಗ್ ಇನ್ ದಿ ಲ್ಯಾಬ್ರೇಟ್ರಿ. ಸೊ ನೀವು ಏನು ಮಾಡಬೇಕು, ನಮಗೆ ಸ್ಟೋರ್ ರೂಮ್ ಇದೆ, ಚಿಕ್ಕದಾಗಿ ಜಾಗ ಇದೆ, ಹಾಗಾಗಿ ಅಲ್ಲೇ ನಾವೇನು ಮಾಡ್ತೀವಿ, ಬೇರೆ ಬೇರೆ ಶೆಲ್ಫ್ ಮಾಡಿ ಶೆಲ್ಫಲ್ಲಿ ಇಡೋಕ್ಕೆ ಹೋಗ್ತೀವಿ. ಆದರೆ ನಾವು ಕೆಮಿಕಲ್ಸ್ ತರಬೇಕಾದ್ರೆ, ಸ್ಟೋರಿಂದ ತರಬೇಕಾದ್ರೆ, ಸೊ ಶಾರ್ಟೆಸ್ಟ್ ಪರ್ಸನ್ ಯಾರಿದಾನಲ್ಲ ಅವನಿಗೆ ಆ ಲ್ಯಾಬಲ್ಲಿ ವರ್ಕ್ ಮಾಡೋವಂಥದ್ದು, ಅವನು ಐ ಲೆವೆಲ್ಗೆ ಕರೆಕ್ಟಾಗಿರುವಂಥದ್ದು ನಾವು ಲಿಕ್ವಿಡ್ನ ಮಾಡಬೇಕಾದ್ರೆ, ತುಂಬ ಮೇಲಿಟ್ವಿ ಅವ್ನು ಗೊತ್ತಿದ್ದಲ್ಲ, ಮೇಲಿಂದ ತಕ್ಕೋಬೇಕಾದ್ರೆ ಏನಾಗ್ಬೋದು, ಬೀಳ್ಬೋದು, ಅದು ನಮ್ಮ ಮೈ ಮೇಲೆ ಬಿದ್ದುಬಿಡುವಂಥ ಚಾನ್ಸಸ್ ಇರ್ಬೋದು. ಸೊ ಹಾಗಾಗಿ ಆಲ್ ಅಜಾರ್ಡಸ್ ಲಿಕ್ವಿಡ್ ಕೆಮಿಕಲ್ಸ್ನ ನಾವು ಮೇಲಿಡಬಾರ್ದು. ಅದನ್ನು ಯಾವಾಗಲೂ ಏನು ಮಾಡಬೇಕು, ಲೋಯರ್ ಲೆವೆಲ್ಗಳಲ್ಲಿ ನಾವು ಅದನ್ನು ಇಟ್ಕೊಳ್ತಾ ಹೋಗಬೇಕು. ಅದೇ ಥರ ಟಾಕ್ಸಿಕ್ ಕೆಮಿಕಲ್ಸ್ಗೆ, ಕಾರ್ಸಿನೋಜೆನಿಕ್ಗೆ, ಆಮೇಲೆ ಲಿಕ್ವಿಡ್ಸ್ಗೆ, ಅದಕ್ಕೆಲ್ಲ ಬೇರೆ ಆದಂಥ ಜಾಗ ಇಟ್ಕೋಬೇಕು. ಸ್ಟೋರೇಜ್ ಲೊಕೇಶನ್ ಶುಡ್ ಹ್ಯಾವ್ ದಿ ವಾರ್ನಿಂಗ್ ಲೇಬಲ್ಸ್. ಅಲ್ಲಿ ವಾರ್ನಿಂಗ್ ಲೇಬಲ್ಸ್ ಇರಬೇಕು, ಇಲ್ಲಿ ಯಾವ ಕೆಮಿಕಲ್ಸ್ ಇದೆ, ಹೇಗೆ ಇದು ಮಾಡಿದ್ದೀವಿ ಅಂತ ಇರಬೇಕು. ಎಗೇನ್ ಈ ಕೆಮಿಕಲ್ಸ್ ಎಲ್ಲ ನಿಮಗೆ ಸ್ಟಾಕ್ ಬುಕ್ ಅಂತ ಇರುತ್ತೆ ಅಥವಾ ಇನ್ವರ್ಡ್ ಬುಕ್ ಅಂತ ಇರುತ್ತೆ. ಅದನ್ನು ಮೇಂಟೈನ್ ಮಾಡಿ ನೀವೇನು ಮಾಡಬೇಕಾಗತ್ತೆ, ಎಷ್ಟು ಸ್ಟಾಕ್ ಒಳಗಡೆ ಹೋಯಿತು, ಎಷ್ಟು ಸ್ಟಾಕ್ ಹೊರಗಡೆ ಬಂತು, ಅದನ್ನು ನೀವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದರೆ, ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ಹಂಗಾಗಿ ಈ ಕೆಮಿಕಲ್ ಅಜಾರ್ಟ್ಸ್ನ ನಾನು ಸ್ಟಾಪ್ ಮಾಡಬೇಕು ಅಂತಂದರೆ, ಸೊ ಎಷ್ಟು ಒಳಗಡೆ ಹೋಗಿದೆ, ಎಷ್ಟು ಹೊರಗಡೆ ಬಂದಿದೆ, ಅದು ನನಗೆ ಗೊತ್ತಿರಬೇಕಾಗತ್ತೆ. ಅದಕ್ಕೆ ನಾವು ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ಅಥವಾ ಬ್ರೋಮಿನ್ ಇರ್ಬೋದು, ಈಥರ್ ಇರ್ಬೋದು, ಅದನ್ನೆಲ್ಲ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಲಿಕ್ವಿಡ್ ಅಮೋನಿಯಾ ಇರ್ಬೋದು. ಸೊ ಅದನ್ನೆಲ್ಲ ನೀವು ಹೇಗೆ ಅದನ್ನು ಸ್ಟೋರ್ ಮಾಡ್ತೀರಾ ಅದು ನಿಮಗೆ ಈಸಿಯಾಗಿ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಇಟ್ ಮೇ ಲೀಡ್ಸ್ ಟು ಸಮ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಇನ್ವರ್ಡ್ ಇರ್ಬೋದು, ಔಟ್ವರ್ಡ್ ಇರ್ಬೋದು, ಅದಕ್ಕೆ ಒಬ್ಬ ಸ್ಟೋರ್ ಇನ್ಚಾರ್ಜ್ ಅಂತ ಮಾಡಬೇಕಾಗತ್ತೆ. ಅವರು ಅದನ್ನು ಬರ್ಕೊಂಡು ಅದನ್ನು ಏನು ಮಾಡಬೇಕಾಗತ್ತೆ, ತರಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಏನಾಗುತ್ತೆ ಅಂದರೆ, ಇಟ್ ಮೇ ಲೀಡ್ಸ್ ಟು ಅಜಾರ್ಡ್ಸ್. ಸೊ ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಸಪ್ರೇಟಾಗಿ ಯಾವ್ಯಾವ ಪ್ರಿಕಾಷನ್ಸ್ನ ತೊಗೋಬೇಕು. ಆ್ಯಸಿಡ್ ಸಿಕ್ಕಿದಾಗ ಆ್ಯಸಿಡ್ಗೆ ನಾನು ಯಾವ ರೀತಿಯಾಗಿ ಅದನ್ನು ಮ್ಯಾನೇಜ್ ಮಾಡಬೇಕು. ಆಮೇಲೆ ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇರಬೇಕು ಇದರಲ್ಲಿ ಸ್ಟೋರ್ ರೂಮ್ ಒಳಗಡೆ. ಆಮೇಲೆ ಕಾನ್ಸಂಟ್ರೇಟ್ ಆ್ಯಸಿಡ್ಸ್ನ ಇಡಬೇಕು ಅಂತಂದರೆ ಅದ್ರ ಕೆಳಗಡೆ ಸ್ಯಾಂಡ್ ಹಾಕಿ ಅದಕ್ಕೆ ಒಂದು ತಂದೆ ಆದಂಥ ಜಾಗ ಮಾಡಿ, ಆ ಜಾಗದೊಳಗಡೆ ಏನು ಮಾಡಬೇಕಾಗತ್ತೆ, ನೀವು ಆ್ಯಸಿಡ್ಸ್ಗಳನ್ನ ಇಡಬೇಕಾಗತ್ತೆ. ಅದೇ ಥರ ಆರ್ಗ್ಯಾನಿಕ್ ಆ್ಯಸಿಡ್ಸು, ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ನ ನೀವು ಸಪ್ರೇಟಾಗಿ ಇಡಬೇಕಾಗತ್ತೆ. ಪಿಕ್ರಿಕ್ ಆ್ಯಸಿಡ್ ಏನಾದರೂ ಸ್ಟೋರ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಯಾವಾಗೂ ಯಾವುದೋ ಒಂದು ಲಿಕ್ವಿಡ್ ಮಾಡಬೇಕಾಗುತ್ತೆ. ಲಿಕ್ವಿಡ್ಸ್. ಆಮೇಲೆ ಅದೇ ಥರ ಸೋಡಿಯಂ ಸ್ಟೋರ್ ಮಾಡ್ತಾ ಇರ್ತೀರಾ, ಆ ಸ್ಟೋರ್ ಮಾಡಿದಾಗ ಏನು ಪ್ರಿಕಾಷನ್ಸ್ ತೊಗೋಬೇಕು ಅದು ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ತಮ್ಮದೇ ಆದಂಥ ಎಲ್ಲ ರೀತಿಯಾದಂಥ ಪ್ರಿಕಾಷನ್ಸ್ಗಳನ್ನ ತಗೊಂಡು ನೀವು ಅದನ್ನು ಸ್ಟೋರ್ ಮಾಡಬೇಕಾಗತ್ತೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂತಂದರೆ, ನಮ್ಗೆ ಏನು ಬೇಕೋ, ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕಾಗತ್ತೆ. ಅವರು ಮ್ಯಾನೇಜ್ಮೆಂಟ್ ಅವರು ದುಡ್ಡು ಕೊಟ್ಟರು, ನಂತರ ದುಡ್ಡಿದೆ ನಾನು ಈಸಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ಅಂತ ನಾವು ಮಾಡೋಕ್ಕೆ ಹೋದರೆ ಇಟ್ ಮೇ ಲೀಡ್ಸ್ ಟು ಸಮ್ ಅದರ್ ಪ್ರಾಬ್ಲಮ್. ಸೊ ಎಷ್ಟು ಮಿನಿಮಮ್ ಇದ್ದಷ್ಟು ನಮ್ಗೆ ಏನಾಗುತ್ತೆ, ಎಕ್ಸ್ಪೈರಿ ಡೇಟ್ ಯಾವಾಗ ಆಗಿದೆ, ಸೊ ಅದರದ್ದು ನನಗೆ ಇಮಿಡಿಯೇಟ್ಲಿ ಗೊತ್ತಿರುತ್ತೆ ಎಷ್ಟಿದೆ ಎಷ್ಟಿಲ್ಲ ಅಂತ. ಹಾಗಾಗಿ ಅದಕ್ಕೆ ಒಂದು ಏನಂತ ಅಂತಾರೆ ಅಂತಂದರೆ, ಡೇಟಾನ ನಾನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ಸ್ ಅಂತ ಕರಿತೀವಿ, MSDS ಅಂತ ಹೇಳ್ತೀವಿ. ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ಸ್ ಅಂತ ಕರೀತಾರೆ. ಅದನ್ನು ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಮತ್ತೆ ನಾನು ಸಾಧ್ಯ ಆಯಿತು ಅಂದರೆ ಇನ್ನೊಂದು ವೀಡಿಯೋಗಳಲ್ಲಿ ಹೇಳ್ತೀನಿ. ಸೊ ದಟ್ಸ್ ಅ ಮಿನಿಮಮ್ ದಟ್ ವಿ ಹ್ಯಾವ್ ಟು ಮೇಂಟೈನ್. ಈಗ ಆಲ್ಕೋಹಾಲ್ ಇದೆ, ಆಲ್ಕೋಹಾಲ್ ಸ್ಟೋರ್ ಮಾಡೋದಕ್ಕೆ ಯಾವ ಥರ ಇರಬೇಕಾಗತ್ತೆ, ಅದನ್ನು ಹೇಗೆ ಸ್ಟೋರ್ ಮಾಡಬೇಕು, ಆ್ಯಸಿಡ್ಸ್ನ ಹೇಗೆ ಸ್ಟೋರ್ ಮಾಡಬೇಕು, ಆ ಥರ ಲಿಕ್ವಿಡ್ ಅಮೋನಿಯಾನ ಹೇಗೆ ಸ್ಟೋರ್ ಮಾಡಬೇಕು. ಸೊ ಅದೆಲ್ಲ ನನಗೆ ಗೊತ್ತಿರಬೇಕಾಗತ್ತೆ. ಅದಕ್ಕೆ ತಂದೆ ಆದಂಥ ಪ್ರೊಸೀಜರ್ಸ್ಗಳಿವೆ, ಆ ಪ್ರೊಸೀಜರ್ಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಅದಕ್ಕೆ ಡೇಟಾ ಶೀಟ್ಸ್ಗಳನ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಯಾವಾಗ ಬಂತು, ಅದರದ್ದು ಎಕ್ಸ್ಪೈರಿ ಡೇಟ್ ಯಾವಾಗಿದೆ, ವಿತಿನ್ 12 months ಆಗಿದ ತಕ್ಷಣ ಅದು ಹಳೇದನ್ನು ನಾವು ಯಾವುದೂ ಯೂಸ್ ಮಾಡಬಾರ್ದು. ಅಕಾರ್ಡಿಂಗ್ ಟು ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದ್ರ ಪ್ರಕಾರ ನಾವು ಸೇಫ್ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಏನು ಮಾಡಬೇಕಾಗತ್ತೆ, ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಆಫ್ಟರ್ 12 months ಆದಮೇಲೆ ಯೂಸ್ ಮಾಡಬಾರ್ದು. ಸೊ ನನಗೆ ಈಗ ಸದ್ಯಕ್ಕೆ ಏನು ಬೇಕು, ಎಷ್ಟು ಬೇಕು, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಸ್ಟೂಡೆಂಟ್, ಡಿಪೆಂಡಿಂಗ್ ಅಪಾನ್ ದಿ ರಿಕ್ವೈರ್ಮೆಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಕೆಮಿಕಲ್ಸ್ ನಾವು ಮಿನಿಮಮ್ ತರ್ಸೋಕ್ಕಾಗತ್ತಾ, ಅದನ್ನೆಲ್ಲ ನಾವು ನೋಡಿಕೊಂಡು ಮಿನಿಮಮ್ ಅಷ್ಟೇ ನೀವು ತರಿಸ್ಬೇಕಾಗತ್ತೆ. ಹಾಗಾಗಿ ಮೇಂಟೈನಿಂಗ್ ದಿ ಮೆಟೀರಿಯಲ್ ಸೇಫ್ಟಿ ಡೇಟಾ ಶೀಟ್ಸ್, ಅದು MSDS ಅಂತ ಹೇಳ್ತೀವಿ. ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಪ್ರತಿ ಸಲ ನಾವು ಸ್ಟೋರ್ ರೂಮ್ಗೆ ಹೋಗಿ ಅಲ್ಲಿ ಏನಿದೆ ಏನಿಲ್ಲ ಅಂತ ಚೆಕ್ ಮಾಡೋದು ಬದಲು ನಾವು ಈ ಡೇಟಾ ಶೀಟ್ಗಳಲ್ಲೇ ನಾವು ಸಿಸ್ಟಮಲ್ಲೇ ಅದನ್ನು ರೆಕಾರ್ಡ್ ಮಾಡಿಕೊಂಡು ಸಿಸ್ಟಮಲ್ಲೇ ನೀವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅದೇ ಥರ ಈಗ ಏನಾಯಿತು, ಫೈರ್ ಅಜಾರ್ಟ್ಸ್ ಆಗ್ಬೋದು ಡ್ಯೂ ಟು ಫ್ಲೇಮಬಲ್ ಕೆಮಿಕಲ್ಸ್. ಸೊ
ನಿಮ್ಗೆ ಏನಾಯಿತು, ಬರೀ ಕರೋಸಿವ್ ಕೆಮಿಕಲ್ಸ್ ಅಲ್ಲ, ಬರೀ ಟಾಕ್ಸಿಕ್ ಕೆಮಿಕಲ್ಸ್ ಅಲ್ಲ, ಬರೀ ಇರಿಟೆಂಟ್ ಅಲ್ಲ, ಬರೀ ಕಾರ್ಸಿನೋಜೆನಿಕ್ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಟೈಪ್ ಆಫ್ ಕೆಮಿಕಲ್ಸ್ ಇರುತ್ತೆ. ಯೂಶಲಿ ನಾವು ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಯಾವ್ದು ಯೂಸ್ ಮಾಡ್ತಿರ್ತೀವಿ ಅವನ್ನೆಲ್ಲ ನಾವು ಫ್ಲೇಮಬಲ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ದೋಸ್ ಆರ್ ದಿ ಕೆಮಿಕಲ್ಸ್ ವಿಚ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್. ಅಂಥದಕ್ಕೆ ನಾವು ಫ್ಲೇಮಬಲ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಫೈರ್ ಅಜಾರ್ಡ್ಸ್ ಆಗ್ಬೋದು. ಸೊ ಅದು ಹೇಗಾಗುತ್ತೆ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಫ್ಲೇಮಬಲ್ ಅಂದ್ರೇನು, ದೇ ಆರ್ ಕೆಮಿಕಲ್ಸ್ ವಿಚ್ ಈಸಿಲಿ ಕ್ಯಾಚ್ ಫೈರ್, ಅಂಥದಕ್ಕೆ ನಾವು ಫ್ಲೇಮಬಲ್ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ಬೇಸ್ಡ್ ಆನ್ ದೈರ್ ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಫ್ಲೆಶ್ ಪಾಯಿಂಟ್ ಇರ್ಬೋದು, ಫೈರ್ ಪಾಯಿಂಟ್ ಅಂತ ಹೇಳ್ತೀವಿ. ಈ ಬೇಸಿಸ್ ಮೇಲೆ ಅದನ್ನು ನಾವು ಹೇಳ್ತಾ ಹೋಗ್ತೀವಿ. ಏನು ಅಂತಂದರೆ, ಮೊದಲನೇದು ಫ್ಲೆಶ್ ಪಾಯಿಂಟ್ ಅಂತ ಹೇಳ್ತೀವಿ. ಲೋಯೆಸ್ಟ್ ಟೆಂಪರೇಚರ್ ಅಟ್ ವಿಚ್ ದ ಫ್ಲೇಮಬಲ್ ಲಿಕ್ವಿಡ್ ವೇಪರ್ಸ್ ಬರ್ನ್ ವೆನ್ ಇಗ್ನೈಟೆಡ್. ತುಂಬ ಲೋಯೆಸ್ಟ್ ಟೆಂಪರೇಚರ್ ಇರುತ್ತೆ, ಆ ವೇಪರ್ಸ್ಗೆ ಬೆಂಕಿ ಹತ್ಕೊಂಡ್ಬಿಡ್ಬೋದು. ಅಂಥ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ, ಫ್ಲೆಶ್ ಪಾಯಿಂಟ್ ಅಂತ ಕರಿತೀವಿ. ಸೊ ನಿಮ್ಮ ಕೆಮಿಕಲ್ಸು ಫ್ಲೆಶ್ ಪಾಯಿಂಟ್ ಎಷ್ಟಿದೆ, ಯಾವಾಗ ಅದು ಇಟ್ ಗೋಯಿಂಗ್ ಟು ಕ್ಯಾಚ್ ಫೈರ್, ವಿಚ್ ಇಸ್ ಅ ಮಿನಿಮಮ್ ಟೆಂಪರೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಕೆಮಿಕಲ್ ವೇಪರ್ಸ್ ಟು ಕ್ಯಾಚ್ ಫೈರ್, ಅದು ನನಗೆ ಗೊತ್ತಿರಬೇಕಾಗತ್ತೆ ಇಫ್ ಇಟ್ ಇಸ್ ಅ ಫ್ಲೇಮಬಲ್ ಕೆಮಿಕಲ್. ಆ ಥರ ಬಾಯ್ಲಿಂಗ್ ಪಾಯಿಂಟ್, ದ ಟೆಂಪರೇಚರ್ ಅಟ್ ವಿಚ್ ದ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು ದಿ ಅಟ್ಮಾಸ್ಫಿರಿಕ್ ಪ್ರೆಷರ್. ಸೊ ಅದು ನನಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡು ಗೊತ್ತಾಗಿರುತ್ತೆ. ಅದು ಅವಾಗ ನನಗೆ ಏನು ಹೇಳ್ತೀನಿ ಅಂತಂದರೆ, ಅದಕ್ಕೆ ನಾಟ್ ಓನ್ಲಿ ಫ್ಲೇಮಬಲ್, ಓಲಟೈಲ, ನಾನ್ ಓಲಟೈಲ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಅದು ಕನ್ಸಿಡರ್ ಮಾಡ್ಕೊಳ್ಳೋಕ್ಕೆ ನನಗೆ ಬಾಯ್ಲಿಂಗ್ ಪಾಯಿಂಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಆ ಥರ ಫೈರ್ ಪಾಯಿಂಟ್ ಅಂತ ಹೇಳ್ತೀವಿ. ದ ಟೆಂಪರೇಚರ್ ಅಟ್ ವಿಚ್ ದ ಫ್ಲೇಮಬಲ್ ಲಿಕ್ವಿಡ್ ವಿಲ್ ಬರ್ನ್, ಅದು ಯಾವುದೋ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಬರ್ನ್ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈಗ ಆರ್ಗ್ಯಾನಿಕ್ ಅನಾಲಿಸಿಸ್ ಮಾಡ್ತಿರ್ತೀರ, ಆರ್ಗ್ಯಾನಿಕ್ ಕಾಂಪೌಂಡ್ನ ಇಗ್ನೈಟ್ ಮಾಡೋಕ್ಕೆ ಹೇಳ್ತೀವಿ. ಸೊ ಯಾವ ಟೆಂಪರೇಚರ್ಗೆ ಅದು ಇಗ್ನೈಟ್ ಆಗುತ್ತೆ, ತುಂಬ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಹೌ ಮಚ್ ಕೆಮಿಕಲ್ ಐ ಆಮ್ ಗೋಯಿಂಗ್ ಟು ಟೇಕ್, ಅದೆಲ್ಲ ಈ ಟೆಂಪರೇಚರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಇನ್ನೊಂದು ಮೋರ್ ಡೇಂಜರಸ್ ಕೆಮಿಕಲ್, ಫ್ಲೇಮಬಲ್ ಕೆಮಿಕಲ್ಸ್ ನಾವು ಯೂಸ್ ಮಾಡೋವಂಥದ್ದು ಆಟೋ ಇಗ್ನಿಷನ್ ಟೆಂಪರೇಚರ್ ಅಂತ ಹೇಳ್ತೀವಿ. ಲೋಯೆಸ್ಟ್ ಟೆಂಪರೇಚರ್ ಅಟ್ ವಿಚ್ ಅ ಸಬ್ಸ್ಟೆನ್ಸ್ ವಿಲ್ ಇಗ್ನೈಟ್ ವಿತೌಟ್ ಅನ್ ಇಗ್ನಿಷನ್ ಸೋರ್ಸ್. ಇಗ್ನಿಷನ್ ಸೋರ್ಸ್ ಇಲ್ದಲೇನೋ ತನ್ನಷ್ಟಕ್ಕೆ ತಾನೇ ಬೆಂಕಿ ಹತ್ಕೋಬೋದು, ಬಿಕಾಸ್ ಆಫ್ ದಿ ಟೆಂಪರೇಚರ್ ದಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಇನ್ ದಿ ಲ್ಯಾಬ್. ಸೊ ಆ ಥರದ್ದು ಫ್ಲೇಮಬಲ್ ಕೆಮಿಕಲ್ಸ್ ಯಾವುದಿದೆ ಅದನ್ನು ಸ್ಟೋರ್ ಮಾಡಿ ಯಾವ ರೀತಿಯಾಗಿ ನಾನು ಪ್ರಿಕಾಷನ್ಸ್ನ ತೊಗೋಬೇಕು, ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅದು ನನಗೆ ಗೊತ್ತಿರಬೇಕು. ಏಕೆ, ನನಗೆ ಇನ್ನೂ ಒಂದು ಟೈಪ್ ಆಫ್ ಲಿಕ್ವಿಡ್ನ ನಾವು ಜನರಲಿ ಯೂಸ್ ಇಟ್ ಇನ್ ಲ್ಯಾಬ್. ಅದು ಯಾವುದು ಅಂದರೆ ಕಂಬರ್ಷನಬಲ್ ಲಿಕ್ವಿಡ್ಸ್ ಅಂತ ಕರಿತೀವಿ. ಫ್ಲೇಮಬಲ್ ಆ್ಯಂಡ್ ಕಂಬರ್ಷನಬಲ್ ಲಿಕ್ವಿಡ್ಸ್ ಅಂತ ಎರಡು ಪ್ಯಾರಾಮೀಟರ್ಗಳನ್ನ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಏನು ಅಂತಂದರೆ, ಲಿಕ್ವಿಡ್ ವಿತ್ ಅ ಫ್ಲ್ಯಾಶ್ ಪಾಯಿಂಟ್ ಬಿಲೋ 37.8 ಡಿಗ್ರಿ ಸೆಂಟಿಗ್ರೇಡ್ಗೆ ಫ್ಲೇಮಬಲ್ ಲಿಕ್ವಿಡ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಫ್ಲ್ಯಾಶ್ ಪಾಯಿಂಟ್ ಅಂದರೆ ಮಿನಿಮಮ್ ಟೆಂಪರೇಚರ್ ಅಟ್ ವಿಚ್ ಯುವರ್ ಕಾಂಪೌಂಡ್ ವೇಪರ್ಸ್ ಗೆಟ್ ಕ್ಯಾಚ್ ಫೈರ್, ಗೆಟ್ ಇಗ್ನೈಟೆಡ್, ಅಂಥದಕ್ಕೆ ಫ್ಲ್ಯಾಶ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಫ್ಲ್ಯಾಶ್ ಪಾಯಿಂಟು 37.8ಗಿನ ಕಡಿಮೆ ಇತ್ತು ಅಂತಂದರೆ ಆವಾಗ ಅದನ್ನು ಫ್ಲೇಮಬಲ್ ಲಿಕ್ವಿಡ್ಸ್ ಅಂತ ಕರಿತೀವಿ. ವೋಲಟೈಲ್ ಲಿಕ್ವಿಡ್ಸ್ ಅಂತಲೂ ನಾವು ಕರ್ಕೋಬೋದು. ಆ್ಯಸ್ ಪರ್ NFPA ಅದನ್ನು ನಾವು ಕ್ಲಾಸ್ 1 ಕೆಮಿಕಲ್ಸ್, ಫ್ಲೇಮಬಲ್ ಕೆಮಿಕಲ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಥರದ ದ ಲಿಕ್ವಿಡ್ಸ್ ವಿತ್ ಅ ಫ್ಲ್ಯಾಶ್ ಪಾಯಿಂಟ್ ಅಬೋವ್ 37.8 ಡಿಗ್ರಿ ಆ್ಯಂಡ್ ಬಿಲೋ 60 ಡಿಗ್ರಿ ಇದ್ದರೆ ಅದನ್ನು ಕಂಬರ್ಷನಬಲ್ ಲಿಕ್ವಿಡ್ಸ್ ಅಂತ ಕರೀತಾರೆ. ಅದಕ್ಕೆ ಕ್ಲಾಸ್ 2 ಕೆಮಿಕಲ್ಸ್ ಅಂತ ಕರೀತಾರೆ. ಅದಕ್ಕಿಂತ ಅಬೋವ್ 60 ಡಿಗ್ರಿ ಇತ್ತು ಅಂತಂದ್ರೂ ಕಂಬರ್ಷನಬಲ್ ಗ್ಯಾಸಸ್ ಅಂತ ಕರಿತೀವಿ. ಆದರೆ ಅಕಾರ್ಡಿಂಗ್ ಟು NFPA ಅದನ್ನು ನಾವು ಕ್ಲಾಸ್ 3 ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ನಮ್ಗೆ ಅದ್ರ ಜೊತೆಗೆ ಕೆಮಿಕಲ್ ಸಾಲ್ವೆಂಟ್ಸ್ ಲೈಕ್ ಡ್ರೈ ಈಥರ್ ಯೂಸ್ ಮಾಡ್ಬೋದು, ಐಸೋಪ್ರೊಪೈಲ್ ಈಥರ್ ಇರ್ಬೋದು, ಎಥನಾಲ್, ಮೆಥನಾಲ್, ಅಸಿಟೋನ್, ಎಕ್ಸೇನ್, ಐಸೋಪ್ರೊಪೆನಾಲ್, ಅದೇ ಥರ ಪೆಟ್ರೋಲಿಯಂ ಈಥರ್, ಇದನ್ನೆಲ್ಲನೂ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ನಾವು ಕ್ಲಾಸ್ 1 ಫ್ಲೇಮಬಲ್ ಲಿಕ್ವಿಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನೆಲ್ಲ ನಾನು ಸ್ಟೋರ್ ಮಾಡಬೇಕಾದ್ರೆ ತಂದೆ ಆದಂಥ ಮೆಥಡ್ಗಳಲ್ಲಿ ಸ್ಟೋರ್ ಮಾಡಬೇಕು. ಇಲ್ಲ ಅಂತಂದರೆ ಎಲ್ಲಾದರೂ ಅಲ್ಲಿ ಬೆಂಕಿ ಇತ್ತು, ಏನೋ ಆಯಿತು ಅಂದರೆ ಅವಾಗೇನಾಗುತ್ತೆ, ದೋಸ್ ವೇಪರ್ಸ್ ಮೇ ಕ್ಯಾಚ್ ಫೈರ್. Volatile, flammable, combustional liquids are stored away from the sources of heat or electrical spark and sunlight, are kept in explosion proof refrigerator or cold rooms. ಅದನ್ನು ಮಾಡಲೇಬೇಕು ಅಂತಂದರೆ ಎಷ್ಟೊಂದು ಕಡೆಗೆ ನೀವು ದೊಡ್ಡ ದೊಡ್ಡ ಆರ್ಗ್ಯಾನಿಕ್ ಲ್ಯಾಬ್ಗಳಿಗೆಲ್ಲ ಹೋದರೆ, ರಿಸರ್ಚ್ ಲ್ಯಾಬ್ಗಳಿಗೆಲ್ಲ ಹೋದರೆ ಅಲ್ಲಿ ಈಥರ್ ಲ್ಯಾಬ್ಸ್ ಅಂತ ಇರುತ್ತೆ. ಸೊ ನಿಮ್ದು ಈ ಥರದ್ದು ಏನೇ ಕೆಲಸ ಮಾಡಬೇಕಲ್ಲ, ಜನರಲಿ ಆಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಾವು ಈ ಥರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆಲ್ಕೋಹಾಲ್ಸಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಆವಾಗ ಅದನ್ನು ಬಿಕಾಸ್ ಈಥರ್ಸ್ ಪರ್ಟಿಕ್ಯುಲರ್ಲಿ ಪೆಟ್ರೋಲಿಯಂ ಇರ್ಬೋದು ಅಥವಾ ಡೈ ಈಥೈಲ್ ಈಥರ್ ಏನಿದೆಯಲ್ಲ, ಇಟ್ ಇಮಿಡಿಯೇಟ್ಲಿ ಕ್ಯಾಚಸ್ ಫೈರ್. ಸೊ ವೆರಿ ಡೇಂಜರಸ್ ಕೆಮಿಕಲ್. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಅದನ್ನು ಯೂಸ್ ಮಾಡಬೇಕಾದ್ರೆ, ಸ್ಟೋರ್ ಮಾಡಬೇಕಾದ್ರೆ ಕೋಲ್ಡ್ ರೂಮ್ಸಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಅದೆಲ್ಲ ಎವಾಪರೇಟ್ ಆಗಿ ಅದು ಹೋಗುತ್ತೆ. ಸೊ ದೋಸ್ ಆರ್ ದಿ ಪ್ರಿಕಾಷನ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್. ಮೆಥಡ್ಸ್ ಆಫ್ ಮಿನಿಮೈಸಿಂಗ್ ಫೈರ್ ಹಜಾರ್ಡ್ಸ್ ಅಸೋಸಿಯೇಟ್ ವಿತ್ ದ ಫ್ಲೇಮಬಲ್ ಲಿಕ್ವಿಡ್ಸ್. ಸೊ ಈಗ ಫ್ಲೇಮಬಲ್ ಲಿಕ್ವಿಡ್ಸ್ ದೇರ್ ಇಸ್ ನೋ ಅದರ್ ಗೋ, ವಿ ಹ್ಯಾವ್ ಟು ಯೂಸ್ ಇಟ್, ಯೂಸ್ ಮಾಡ್ತಾ ಇರ್ತೀವಿ. ಅದನ್ನು ನಾವು
ಅವಾಯ್ಡ್ ಮಾಡಬೇಕು ಅಂದರೆ ಅದನ್ನು ಫೈರ್ ಅಜಾರ್ಟ್ಸ್ನ ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು? ಪ್ರೋಸೆಸ್ ಮಾಡಿಫಿಕೇಶನ್ ದಟ್ ರೆಡ್ಯೂಸಸ್ ದಿ ಏರಿಯಾ ಆಫ್ ಎಕ್ಸ್ಪೋಸ್ ಲಿಕ್ವಿಡ್ಸ್. ಈ ಏರಿಯಾನ ನಾವೇನು ಮಾಡಬೇಕು? ನಂದು ಮೆಥಡ್ ಆಫ್ ವರ್ಕಿಂಗ್ ಏನಿದೆಯಲ್ಲ, ವರ್ಕಿಂಗ್ ಪ್ಯಾಟರ್ನ್ ಏನಿದೆಯಲ್ಲ, ಅದನ್ನು ನಾನು ಚೇಂಜ್ ಮಾಡ್ಕೋಬೇಕಾಗತ್ತೆ, ಅದನ್ನು ನಾನು ಮಾಡಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸ್ಪೋಸ್ಡ್ ಏರಿಯಾ ಅದನ್ನು ನಾನು ಏನು ಮಾಡ್ಕೋಬೇಕಾಗತ್ತೆ? ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಸಬ್ಸ್ಟ್ಯೂಟ್ ನಾನ್ ಫ್ಲೇಮೇಬಲ್ ಆರ್ ಲೆಸ್ ಫ್ಲೇಮೇಬಲ್ ಲಿಕ್ವಿಡ್ಸ್. ಸೊ ನಾವು ಮಾಡ್ತಾ ಇರೋ ಕೆಮಿಕಲ್ಸ್ಗೆ ಬೇರೆ ಆಲ್ಟರ್ನೇಟಿವ್ ಮೆಥಡ್ಸ್ ಇದೆಯಾ, ಬೇರೆ ಆಲ್ಟರ್ನೇಟಿವ್ ಪ್ರೊಸೀಜರ್ಸ್ ಇದೆಯಾ, ಗ್ರೀನ್ ಮೆಥಡ್ಸ್ ಅಂತ ಕರಿತೀವಿ, ಸೊ ಎಕೋಸ್ಕೇಲ್ ಮೆಥಡ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ ಆಪ್ರೇಟರ್ಸ್ ಇದೆಯಾ? ಸೊ ಈಗ ನೀವು ಎಕೋಸ್ಕೇಲ್ ಎಕ್ಸ್ಪೆರಿಮೆಂಟ್ಸಲ್ಲಿ ಏನಾಗುತ್ತೆ ಅಂತಂದರೆ ವೆರಿ ಸ್ಮಾಲ್, ವಿತಿನ್ 1 ml, ವಿತಿನ್ 2 ml ಅಷ್ಟು ಕಡಿಮೆನಲ್ಲಿ ನೀವೇನು ಮಾಡ್ಕೋಬೋದು ಅಂತಂದರೆ ಆಪ್ರೇಟಸ್ಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗತ್ತೆ, ಆಪ್ರೇಟಸ್ನ ಸೈಜ್ನ ರೆಡ್ಯೂಸ್ ಮಾಡಬೇಕಾಗತ್ತೆ, ಸ್ಮಾಲ್ ಸ್ಕೇಲ್ ಮೈಕ್ರೋ ಸ್ಕೇಲ್ ಆಪ್ರೇಟಸ್ನ ಯೂಸ್ ಮಾಡಬೇಕಾಗತ್ತೆ, ವಿಚ್ ಲೀಡ್ಸ್ ಟು ಎಕಾನಮಿ, ಎಕಾನಮಿ, ಟೈಮ್ ಕಡಿಮೆ ಯೂಸ್ ಮಾಡುತ್ತೆ, ಎನರ್ಜಿ ಕಡಿಮೆ ಯೂಸ್ ಮಾಡುತ್ತೆ. ಅಂಥ ಮೆಥಡ್ಗಳಿಗೆ ನಾವು ಗ್ರೀನ್ ಮೆಥಡ್ಗಳಿಗೆ ನಾವು ಶಿಫ್ಟ್ ಆಗಬೇಕಾಗತ್ತೆ. ಲೋಕಲ್ ಫೈರ್ ಎಕ್ಸಾಸ್ಟೆಂಟ್ ಫಾರ್ ದಿ ರಿಮೂವಲ್ ಆಫ್ ದಿ ವೇಪರ್ಸ್. ಸೊ ನಿಮಗೆ ಏನಾಗುತ್ತೆ? ಎಕ್ಸಾಸ್ಟ್ ಫ್ಯಾನ್ಗಳು ಕರೆಕ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ಸ್ಟ್ರಾಂಗ್ ಪ್ರೆಷರ್ಲಿ ಅದನ್ನು ಎಲ್ಲ ಗ್ಯಾಸ್ಗಳನ್ನ ಸಕ್ಷನ್ ಮುಖಾಂತರ ಹೊರಗಡೆ ತೆಕ್ಕೊಳ್ಳೋ ರೀತಿಯಲ್ಲಿ ನನ್ನ ಲ್ಯಾಬ್ನು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಏಕೆನ್ ಕೆಲವೊಂದು ಕೆಮಿಕಲ್ಸ್ನ ನಾವು ಯೂಸ್ ಮಾಡ್ಬೇಕಾದ್ರೆ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಎಲ್ಲ ಲೇಬಲ್ಸ್ನು ಕರೆಕ್ಟಾಗಿ ಓದಬೇಕಾಗತ್ತೆ. ಬಾಟ್ಲಿಂದ ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೆ ಕೈಯಲ್ಲಿ ಟಚ್ ಮಾಡಬಾರ್ದು, ಟೇಸ್ಟ್ ಮಾಡಬಾರ್ದು, ಸ್ಮೆಲ್ ಮಾಡಬಾರ್ದು. ಸ್ಮೆಲ್ಲೇ ಮಾಡ್ತೀನಿ ಅಂತಂದರೆ ಕೆಲವೊಂದು ಕೆಮಿಕಲ್ಸ್ ಯು ಹ್ಯಾವ್ ಟು ಕೀಪ್ ಇಟ್ ಅವೇ ಫ್ರಮ್ ಯುವರ್ ಫೇಸ್. ವ್ರಾಫ್ಟ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಸೊ ದೂರ ಇಟ್ಕೊಂಡು ಆ ವೇಪರ್ಸ್ ಅಷ್ಟೇ ನಿಮ್ಮ ಮೂಗು ಕಡೆಗೆ ತಗೊಳ್ಳೋ ರೀತಿಯಾಗಿ ನೀವು ಅದನ್ನು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಕೆಮಿಕಲ್ಸ್ನ ಮಿಕ್ಸ್ ಮಾಡೋಂಗಿಲ್ಲ. ಎಲ್ಲ ಕಂಟೈನರ್ಸ್ದು ನಾವೇನು ಮಾಡಬೇಕಾಗುತ್ತೆ? ಲಿಡ್ನ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಸೊ ಕೆಲವೊಂದು ಡೇಂಜರಸ್ ಲಿಕ್ವಿಡ್ನ ನಾವು ಯೂಸ್ ಮಾಡ್ಬೇಕಾದ್ರೆ, ಕಾರ್ಸಿನೋಜೆನಿಕ್ ಲಿಕ್ವಿಡ್ಸು, ಕರೋಸಿವ್ ಲಿಕ್ವಿಡ್ಸ್ನ ನಾವು ಯೂಸ್ ಮಾಡ್ಬೇಕಾದ್ರೆ, ಸೊ ಡೈರೆಕ್ಟಾಗಿ ಹಾಕೊಳ್ಳೋ ಬದಲು ಗ್ಲಾಸ್ ರಾಡು, ಗ್ಲಾಸ್ ಟ್ಯೂಬ್ ಯೂಸ್ ಮಾಡೋ ಬದಲು ನಾವೇನು ಮಾಡ್ಬೋದು ಅಂದರೆ ಪ್ರೋ ಪಿಪೆಟ್ ಅಂತ ಬರ್ತವೆ, ಆಟೋಮ್ಯಾಟಿಕ್ ಪಿಪೆಟ್ ಅಂತ ಬರ್ತವೆ, ಬಲ್ಕ್ ಪಿಪೆಟ್ಸ್ ಅಂತ ಬರ್ತವೆ. ಸೊ ಬೇಕಾದಷ್ಟು ನಮ್ಮದು ಆಪ್ರೇಟರ್ಸಲ್ಲಿ ಚೇಂಜಸ್ ಆಗ್ತಾ ಇದೆ. ಸೊ ನಾವು ಅದನ್ನು ಯೂಸ್ ಮಾಡಿಕೊಂಡು ನಾವು ಅದರಲ್ಲಿ ಯಾವುದೇ ಕಾರಣಕ್ಕೆ ಬಾಯಿ ಹಾಕ್ದಲೆ ನಮಗೆ ಸಾಧ್ಯ ಆಗದಂಗೆ, ತೊಂದರೆ ಆಗ್ದಂಗೆ, ಈ ಕೆಮಿಕಲ್ಸು ನಮಗೆ ನಮ್ಮ ಬಾಡಿ ಒಳಗಡೆ ಹೋಗ್ದಂಗೆ, ಇಟ್ ಡಸಂಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅಸ್, ಆ ಥರ ನಾವೇನು ಮಾಡಬೇಕಾಗತ್ತೆ? ಪ್ರಿಕಾಷನ್ಸ್ನ ತೊಗೊಂಡು ನಾವು ಐದರ್ ಪ್ರೋ ಪಿಪೆಟ್ಟು ಅಥವಾ ಆಟೋಮ್ಯಾಟಿಕ್ ಪಿಪೆಟ್ಟು ಅಥವಾ ಪಿಪೆಟ್ಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಹೀಗೆ ಬೇರೆ ಬೇರೆ ಸಿಂಬಲ್ಸ್ಗಳನ್ನ ಯೂಸ್ ಮಾಡ್ತಾರೆ ಕೆಮಿಕಲ್ಸ್ ಸ್ಟೋರ್ ಮಾಡ್ಬೇಕಾದ್ರೆ. ಆ ಸಿಂಬಲ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಎಲ್ಲೆಲ್ಲಿ ಆ ಕೆಮಿಕಲ್ಸ್ ಇಟ್ಟಿದ್ದೀವಲ್ಲ ಅದನ್ನು ನಾವು ಎಜುಕೇಟ್ ಮಾಡಬೇಕಾಗತ್ತೆ, ಅವೇರ್ನೆಸ್ ಮಾಡಬೇಕಾಗತ್ತೆ. ಜೊತೆಗೆ ಈ ಸಿಂಬಲ್ಗಳನ್ನ ಅಲ್ಲಿ ನಾವು ಯೂಸ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೋಸಿವ್ ಇದ್ದರೆ ಆ ಥರ ಸಿಂಬಲ್ ಯೂಸ್ ಮಾಡಬೇಕಾಗತ್ತೆ. ಫ್ಲೇಮಬಲ್, ಆಕ್ಸಿಡೈಸಿಂಗ್, ಕಂಪ್ರೆಸ್ಡ್ ಗ್ಯಾಸ್. ನೆಕ್ಸ್ಟ್ ನಾನೀಗ ಬ್ರೋಮಿನ್ ಗ್ಯಾಸ್ನ ಹೇಗೆ ಪ್ರಿಪೇರ್ ಮಾಡೋದು, ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ತೀನಿ. ಸೊ ಅದೆಲ್ಲ ಕಂಪ್ರೆಸ್ಡ್ ಗ್ಯಾಸಾಗಿ ಬಂದಿರುತ್ತೆ. ಸೊ ಅದನ್ನು ಆ್ಯಂಪಲ್ ಅಂತ ಹೇಳ್ತೀವಿ, ಅದರಲ್ಲಿ ಬಂದಿರುತ್ತೆ. ಮೂತಿ ಚಿಕ್ಕದಾಗಿರುತ್ತೆ, ಅದನ್ನು ಹೇಗೆ ಒಡೆಯೋದು, ಅದನ್ನು ಹೇಗೆ ಸ್ಟೋರ್ ಮಾಡೋದು, ಆ ಥರದನ್ನೆಲ್ಲ ನಾವು ಆ ಸಿಂಬಲ್ ಹಾಕಿ ಇಡಬೇಕಾಗತ್ತೆ. ಹಾರ್ಮ್ಫುಲ್ ಇರಿಟೆಂಟ್ ಯಾವುದಿದೆ? ಬೆಂಜೈಲ್ ಕ್ಲೋರೈಡ್ ಇರ್ಬೋದು, ಅಸ್ಟೈಲ್ ಕ್ಲೋರೈಡ್ ಇರ್ಬೋದು. ಸೊ ಅದು ಹೇಗೆ ಆ ಥರದಿದ್ದಾಗ ನಾವು ಆ ಸಿಂಬಲ್ನ ಯೂಸ್ ಮಾಡಬೇಕಾಗತ್ತೆ. ಡೇಂಜರಸ್ ಫಾರ್ ದಿ ಎನ್ವೈರನ್ಮೆಂಟ್, ಎಕೋ ಫ್ರೆಂಡ್ಲಿ ಇಲ್ಲದೇ ಇದ್ದಾಗ ಇರುವಂಥದ್ದು ಹೇಗೆ? ಹೆಲ್ತ್ ಹಜಾರ್ಡ್ ಕ್ರಿಯೇಟ್ ಮಾಡ್ತಾರೆ, ಕಾರ್ಸಿನೋಜೆನಿಕ್ ಹೇಳಿದಾಗೆ. ಕರೋಸಿವ್ ಇರುವಂಥದ್ದು, ಟಾಕ್ಸಿಕ್ ಇರುವಂಥದ್ದು, ಈ ಸಿಂಬಲ್ಗಳನ್ನ ಯೂಸ್ ಮಾಡಿ ನಾವು ಆ ರೀತಿಯಾಗಿ ಅದನ್ನು ಕ್ಲಾಸಿಫೈ ಮಾಡಿಕೊಂಡು ನಮ್ಮ ಸ್ಟೋರ್ ರೂಮ್ಗಳಲ್ಲಿ ಅದನ್ನು ನಾವು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಸಾಧ್ಯ ಆದಷ್ಟು ಕಡಿಮೆ ತರಬೇಕಾಗತ್ತೆ. ಅದನ್ನು ಸ್ಟೋರ್ ಮಾಡಬೇಕಾದ್ರೆ ಬೇರೆ ಬೇರೆ ಥರ, ನಾಟ್ ಓನ್ಲಿ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಇದೆ ಅಂತ ಎಲ್ಲನೂ ಜೋಡಿಸ್ಕೊಂಬಿಡೋದಲ್ಲ. ಫ್ಲೇಮೇಬಲ್ ಬೇರೆ ಇಟ್ಕೋಬೇಕಾಗತ್ತೆ, ಕಾರ್ಸಿನೋಜೆನಿಕ್ ಬೇರೆ ಇಟ್ಕೋಬೇಕಾಗತ್ತೆ, ಟಾಕ್ಸಿಕ್ ಇರುವಂಥದ್ದನ್ನು ಬೇರೆ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ನಾವು ಪ್ರಿಕಾಷನ್ಸ್ನ ತೊಗೊಂಡ್ರೆ ಅದು ಬೇರೆ ದಾರಿ ಇಲ್ಲ. ನಮ್ಮ ಲ್ಯಾಬ್ಗಳಲ್ಲಿ ನಾವು ಇದನ್ನು ಕೆಮಿಕಲ್ಸ್ನ ಯೂಸ್ ಮಾಡಲೇಬೇಕಾಗತ್ತೆ. ಸೊ ನಾವು ಪ್ರಿವೆನ್ಷನ್ನ ತೊಗೊಂಡ್ರೆ ನಾವೇನು ಮಾಡ್ಕೋಬೋದು ಅಂದರೆ ಕ್ಯೂರ್ ಮಾಡ್ಕೊಳ್ಳೋದು ಯೂಸ್ ಆಗುತ್ತೆ. ಆ್ಯಂಡ್ ಔನ್ಸ್ ಆಫ್ ಪ್ರಿವೆನ್ಷನ್ ಇಸ್ ಅ ವರ್ತ್ ಪೌಂಡ್ ಆಫ್ ಎ ಕ್ಯೂರ್. ಸೊ ನಾನು ಒಂದು 10 ಪೈಸದಲ್ಲಿ ಹೋಗೋದನ್ನ ನಾನು ಏನು ಮಾಡ್ಕೋಬೇಕಾಗತ್ತೆ ಅಂದರೆ ರೂಪಾಯಿಗಳಲ್ಲಿ ಹಾಳು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಿಕಾಷನ್ಸ್ ತೊಗೊಂಡ್ರೆ, ನಾವು ಮಾಡೋ ರೀತಿನ ಕರೆಕ್ಟಾಗಿ ಮಾಡ್ತಾ ಇದ್ರೆ ನಮಗೂ ತೊಂದರೆ ಆಗಲ್ಲ, ಲ್ಯಾಬಲ್ಲಿ ಕೆಲಸ ಮಾಡ್ತಾರಿಗೂ ತೊಂದರೆ ಇಲ್ಲ. ಜೊತೆಗೆ ನಾವು ಕೆಮಿಸ್ಟ್ರಿ ಕಲ್ತ್ಕೊಳ್ಳೋದಕ್ಕೆ, ಟು ಮೇಕ್ ಇಟ್ ಕೆಮಿಸ್ಟ್ರಿ ಫನ್, ಇಂಟ್ರೆಸ್ಟಿಂಗ್, ಅದು ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಏನೇ ಮಾಡಿದ್ರೂ ಸೇಫ್ ವೇನಲ್ಲಿ ಮಾಡಬೇಕಾಗತ್ತೆ. ನಮ್ಮದೇ ಆದಂಥ ಪ್ರೊಟೆಕ್ಟಿವ್ PPE ಅಂತ ಹೇಳ್ತಾರಲ್ಲ, ಪರ್ಸನಲ್ ಪ್ರೊಟೆಕ್ಟಿವ್ ಕಿಟ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಲ್ಯಾಬ್ ಕೋಟ್ಗಳನ್ನ ಹಾಕೋಬೇಕಾಗತ್ತೆ, ಏಪ್ರನ್ ಹಾಕೋಬೇಕಾಗತ್ತೆ, ಗಾಗಲ್ಸ್ ಹಾಕೋಬೇಕಾಗತ್ತೆ, ಶೂಸ್ ಹಾಕ್ಕೊಂಡು. ಸೊ ಎಲ್ಲ ರೀತಿಯಾದ ಪ್ರಿಕಾಷನ್ಸ್ ತಗೊಂಡು ಆ ಕೆಮಿಕಲ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು, ವೆದರ್ ಇಟ್ಸ್ ಎ ಫ್ಲೇಮಬಲ್ ಕೆಮಿಕಲ್, ವೆದರ್ ಇಟ್ಸ್ ಎ ನಾನ್ ಫ್ಲೇಮಬಲ್ ಕೆಮಿಕಲ್, ವೋಲಟೈಲ್ ಕೆಮಿಕಲ್. ಸೊ ಆದರೆ ಆ ಥರದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದು ನನಗೆ ಗೊತ್ತಿರಬೇಕಾಗತ್ತೆ. ಆ ರೀತಿ ಮ್ಯಾನೇಜ್ ಮಾಡಿಕೊಂಡಾಗ ನಾವು ಕೆಮಿಸ್ಟ್ರಿನ ವಿ ಕ್ಯಾನ್ ಮೇಕ್ ಇಟ್ ಫನ್ ಆ್ಯಂಡ್
ಫನ್ ಆ್ಯಂಡ್ ಲರ್ನಿಂಗ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.